ಚಂಡೀಗಢ ಮೇಯರ್ ಚುನಾವಣೆ ಜಿಲ್ಲಾಧಿಕಾರಿ ಮತಯಂತ್ರ ತಿದ್ದಿಯಲಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತಲ್ಲ, ಅವತ್ತು ಅವರು ಕ್ಷಮೆ ಕೇಳಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಬಟ್ ಕೋರ್ಟ್ ಏನು ಮಾಡುತ್ತೋ ಬಿಡುತ್ತೋ, 23ನೇ ತಾರೀಕು ತೀರ್ಮಾನ. ವಕೀಲರು ಅದನ್ನು ಕ್ಷಮಾಪಣೆಯನ್ನು ಒಪ್ಕೋಬಾರ್ದು ಅಂತ ಹೇಳ್ತಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಕೋರ್ಟ್. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆಶಿ ವಿಚಾರದಲ್ಲಿ ಸಿಬಿಐ ಸುದೀರ್ಘ ತನಿಖೆಯನ್ನು ಹೈಕೋರ್ಟ್ ಕೇಳಿದೆ. ಯಾಕೆ ಅಷ್ಟೊಂದು ದೀರ್ಘವಾಗಿ ಮಾಡಬೇಕು, ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ ಕೇಳಿದರೆ ಏಪ್ರಿಲ್ 18ಕ್ಕೆ ನಡೆಯುತ್ತೆ. ಬಟ್ ಟೆಕ್ನಿಕಲಿ ಕಾನೂನಲ್ಲಿ ಅಷ್ಟು ಸ್ಪಷ್ಟವಾಗಿ ಇಲ್ಲ, ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತಲೂ ಇಲ್ಲ. ಕೋರ್ಟ್ ಏನು ಮಾಡುತ್ತೋ ನೋಡಬೇಕು. ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ತಮ್ಮ ಅಫಿಡವಿಟ್ನಲ್ಲಿ ಕುಟುಂಬ ಸದಸ್ಯರ ಆಸ್ತಿ ವಿವರ ಕೊಟ್ಟಿಲ್ಲ, ಹಂಗಾಗಿ ಅದನ್ನು ತಿರಸ್ಕರಿಸಬೇಕು ಅಂತ ಬಿಜೆಪಿಯವರು ನಾಮಪತ್ರ ಸಲ್ಲಿಕೆ ಅವಧಿ ಮುಗಿದ ಮೇಲೆ ದೂರು ಕೊಟ್ಟಿದ್ದಾರೆ. ಈಗ ಇನ್ನೇನಾಗುತ್ತೋ ಏನಪ್ಪ ಗೋಜಲು. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ನಾಯಕ ಶಿವಪಾಲ್ ಯಾದವ್ ಮತದಾರರಿಗೆ ಬೆದರಿಕೆ ಹಾಕಿರೋದು. ನಾವು ಹೇಳದಂಗೆ ಕೇಳಿದ್ರೆ ಸರಿ ಎಲ್ಲ ನೆಟ್ಟಿಗಿರುತ್ತೆ, ಇದನ್ನು ನೋಡ್ಕೊಂಡು ವಿಚಾರಿಸ್ಕೊತೀವಿ ಅಂತಂದರೆ, ಏಯ್ ಗಿರಾಕಿ, ನಿನ್ನ ಕಜಿನ್ನೇ ನೀನು ಎದುರಿಸೋಕ್ಕಾಗಲಿಲ್ಲ, ಅವ್ನು ಕಾಲು ಕೆಳಕ್ಕೆ ಹೋಗಿ ಕೂತ್ಕೊಂಡಿದ್ದಾಯಿತು, ನೀನು ವೋಟರ್ಸ್ನೇ ಎದುರಿಸೋದು ಅಂತ ಅಲ್ಲಿರೋರು ಯಾರೋ ಒಬ್ರು ಹೇಳ್ಬೇಕಪ್ಪ. ಬೆಂಗಳೂರಿನ ಆರ್ ಟಿ ನಗರದ ಬಹುಮಡಿ ಕಟ್ಟಡದಲ್ಲಿ ಅಗ್ನಿ ಅವಘಡ ನಡೆದಿದೆ. ಕಟ್ಟಡದಲ್ಲಿ ಸಿಕ್ಕಾಕೊಂಡಿದ್ದು 10 ಜನ ಪಾರು ಮಾಡಿದ್ದಾರೆ. ಟೆರೆಸ್ ಮೇಲಿಂದ ಎಲ್ಲ ಇಳಿಸ್ಕೊಂಡು ಎಲ್ಲ ಮಾಡಿದ್ದಾರೆ. ಏನೋ ಜನರೇಟರ್ ಏನೋ ಬ್ಲಾಸ್ಟ್ ಆಯಿತು ಅಂತಲೇ ಹೇಳ್ತಿದ್ರಪ್ಪ. ಕಾವೇರಿ ವನ್ಯಧಾಮದ ಮೈಲ್ ಬೆಟ್ಟದಲ್ಲಿ ಅರಣ್ಯದಲ್ಲಿ ಬೆಂಕಿ ಕಾಣಿಸಿದೆ. 100ಕ್ಕೂ ಹೆಚ್ಚು ಎಕರೆ ಪ್ರದೇಶ. ಎಲ್ಲ ಒತ್ತಾಡ್ತಿದ್ದಾರೆ ಈಗ ಅದನ್ನು ಆರಿಸೋಕ್ಕೆ. ಏನು ಮಾಡ್ತಾರೆ ಆರಿಸ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಿತ್ಯ 44 ಡಿಗ್ರಿ. ಅಯ್ಯಪ್ಪ, ಮಕ್ಕಳಲ್ಲಿ ಜ್ವರ, ವಾಂತಿ, ಭೇದಿ, ಡಿಹೈಡ್ರೇಷನ್, ಚರ್ಮ ಕಾಯಿಲೆ ಎಲ್ಲ ಬಂದಿದೆ. ವೈದ್ಯರು ಹುಷಾರಾಗಿರಿ ಅಂದಿದ್ದಾರೆ. ಇರಬೇಕಷ್ಟೆ. ಹಿಮಾಚಲ ಪ್ರದೇಶ ಮಳೆಯಿಂದ ತತ್ತರಿಸಿದಾಗ ಪ್ರಧಾನಿ ಮೋದಿ ಬರಲಿಲ್ಲ. ಗಡ್ಕರಿ ಹಿಮಾಚಲದ ನೆರವಿಗೆ ಬಂದರು. ಹೆದ್ದಾರಿ ಸಮಸ್ಯೆ ಎಲ್ಲ ಬಗೆಹರಿಸೋದು ಅಂತ ಅಲ್ಲಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಹೇಳ್ಕೊಂಡಿದ್ದಾರೆ. ಈ ಗಡ್ಕರಿ ಹೇಳ್ತಾರೆ, ಮೋದಿ ಆರ್ಡರ್ಸ್ ಮೇಲೆ ನಾನೇ ಬಂದಿದ್ದು ಅಂತಾರೆ. ರಷ್ಯಾದ ವೈಮಾನಿಕ ಸ್ಥಾವರವೊಂದರ ಮೇಲೆ ಉಕ್ರೇನ್ ಪಡೆಗಳು ದಾಳಿ ಮಾಡಿವೆ. ಪರಿಣಾಮ ರಷ್ಯಾದ 6 ಯುದ್ಧ ವಿಮಾನಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ. ಹಲವರು ಸತ್ತಿದ್ದಾರೆ. ಆಯ್ತಲ್ಲ, ನಾಳಿದ್ರಲ್ಲಿ ರಷ್ಯಾ ಮರುದಾಳಿ.